ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಜೂನ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವಾರದಲ್ಲಿ 2ನೇ ತಾರೀಕು ಗುರು ಈಗ ಉಚ್ಚ ಸ್ಥಿತಿ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರುಗ್ರಹ ಅಲ್ಲಿ ಪ್ರಬಲವಾಗಿದೆ. ಹಾಗೆ ನಮಗೆ ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಸಂಚಾರ. ನೋಡಿ, ಬುಧ ಅಲ್ಲಿ ಸ್ವಸ್ಥಾನ ಆಯಿತು. ನಂತರ ನಮಗೆ ವೃಷಭ ರಾಶಿಯಲ್ಲಿ ಸೂರ್ಯ ಸಂಚಾರ, ಹಾಗೆ ಮೇಷ ರಾಶಿಯಲ್ಲಿ ಸ್ವಸ್ಥಾನ ಓನೌಸಾಗಿ ಕುಜ ಸಂಚಾರ ಮಾಡ್ತಾ ಇದೆ. ಹಾಗೆ ಮೀನ ರಾಶಿಯಲ್ಲಿ ಶನಿ ಸಂಚಾರ. ಇನ್ನು ಕುಂಭ ರಾಶಿಯಲ್ಲಿ ವಾಯು ತತ್ವದಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿದೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಮಾಡ್ತಾ ಇದೆ. ಇನ್ನು ಚಂದ್ರ ತಗೊಂಡ್ರೆ ಧನುರ್ ರಾಶಿಯಲ್ಲಿ ಮೊದಲ 3 ದಿನ, ನಂತರ ನಮಗೆ ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಮಕರ ರಾಶಿಯಲ್ಲಿ ಸಂಚಾರ ಮಾಡುವಾಗ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ ಈಗ ಚಂದ್ರನ ಮೇಲೆ. ಇದು ವಾರದ ಗೋಚಾರ. ಈ ವಾರದ ಗೋಚಾರ ಅಥವಾ ಈ ಪರಿಸರದಲ್ಲಿ ಯಾವ ಯಾವ ಗ್ರಹ ಗೋಚರಿಸಿದೆ ಅನ್ನೋದ್ರ ಮೇಲೆ ಈ ವಾರದ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಪಂಚಮ ಮತ್ತು 6ನೇ ಮನೆಯಲ್ಲಿ ಚಂದ್ರ ಸಂಚಾರ. ಚಂದ್ರ ಯಾವಾಗ 5ನೇ ಮನೆ 6ನೇ ಮನೆ ಸಂಚಾರ ಮಾಡುತ್ತೋ ಹೊಸ ಉತ್ಸಾಹ ಉಲ್ಲಾಸ, ನಿಮ್ಗೆ ಮುಂದೆ ನುಗ್ಗಿ ಕೆಲಸ ಮಾಡೋಕ್ಕೆ ಉತ್ಸಾಹ ಚೆನ್ನಾಗಿರುತ್ತೆ. ಬಟ್ 12ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಈ ಕಡೆ ಖರ್ಚು ಅಂದರೆ ಕೆಲಸ ಕ್ಷೇತ್ರಗಳಲ್ಲಿ ಖರ್ಚು, ಮಕ್ಕಳ ವಿಚಾರದಲ್ಲಿ ಖರ್ಚು ತೋರಿಸುತ್ತೆ. ಆದರೂ ಕೂಡ ಒಂದು ಹೊಸ ಉತ್ಸಾಹ ಕೂಡ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಸಿಂಹರಾಶಿಯವರಿಗೆ 11ನೇ ಮನೆಯಲ್ಲಿ ಬುಧ ಶುಕ್ರ ರೀತಿ ಆದರೆ ಎಲ್ಲ ರೀತಿ ಅಂದರೆ ಮನೆಯಲ್ಲಿ ಲಾಭ ತಂದುಕೊಡುತ್ತೆ. ನಿಮಗೆ ಸಿಂಹರಾಶಿಯವರಿಗೆ 3ನೇ ಮನೆ ಅಧಿಪತಿ, ಹಾಗೆ ನಮಗೆ ಕರ್ಮಾಧಿಪತಿ ಶುಕ್ರ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಲಾಭ. 2 ಮತ್ತು 11ನೇ ಮನೆ ಅಧಿಪತಿ ಬುಧ ಅಲ್ಲೇ ಇರೋದ್ರಿಂದ ಕುಟುಂಬಕ್ಕೆ ಧನ ಲಾಭ, ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ. ಸೊ ಎಲ್ಲ ರೀತಿಯೂ ಚೆನ್ನಾಗಿದೆ. ಬಟ್ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ, ನಿಮ್ಮ ರಾಶಿಯಲ್ಲಿ ಕೇತು ಜೊತೆಗೆ ಅಷ್ಟಮದ ಶನಿ, ಗುರು ಕೂಡ 12ನೇ ಮನೆಗೆ ಪ್ರವೇಶ. ಸೊ ನಮಗೆ ಈ ವಾರದಿಂದ ಕೇತು, ಶನಿ ಮತ್ತು ಗುರುವಿನ ಪರಿಹಾರದ ಅಗತ್ಯ ಇದೆ. ಜನ್ಮದ ಕೇತುಗೆ ಗಣೇಶನ ಆರಾಧನೆ ಮಾಡಿ. ಓಂ ಗಂ ಗಣಪತಯೇ ನಮಃ ಒಂದು 21 ಬಾರಿ ನಿತ್ಯ ಹೇಳ್ಕೊಳ್ಳಿ. ಶನೈಶ್ಚರಂಗೋಸ ಒಂದು ರಾಮಬಾಣದಂಥ ಪರಿಹಾರ ಯಾವುದು ಅಂದರೆ ರಾಮ ರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಕಬ್ಬಿಣದ ಒಂದು ಟೂಲ್ಸು ಯಾವ್ದಾನ ನೋಡಿ, ಮನೆ ಕಟ್ಟೋರಿಗೆ ಒಂದು ಬಾಲ್ಟಿ ಬೇಕಾಗುತ್ತೆ. ಯಾವುದು ಬಾಲ್ಟಿ ಕಬ್ಬಿಣದ್ದಿರುತ್ತೋ ಅದನ್ನು ನೀವು ಮನೆ ಕಟ್ಟೋರು ಕೊಡೋದ್ರಿಂದ ಸಹಾಯ ಆಗುತ್ತೆ. ಒಬ್ಬೊಬ್ಬರು ಮೆಕ್ಯಾನಿಕ್ಗೆ ಒಂದು ಸ್ಪಾನರ್ ಕೊಡಿಸೋದ್ರು ಕೂಡ ನಿಮಗೆ ಶನೈಶ್ಚರನ ಪರಿಹಾರ ಆಗುತ್ತೆ. ಹಾಗೆ ನಮಗೆ ಗುರು 12ಕ್ಕೆ ಬರ್ತಾ ಇರೋದ್ರಿಂದ, ಗುರು ಈಗ 11 ರೀತಿಗೆ 12 ಗುರು ಬರ್ತಾ ಇರೋದ್ರಿಂದ ಗುರು ಸಮಾನರಿಗೆ ಹಳದಿ ವಸ್ತ್ರ ಕೊಡೋದಾಗಲಿ, ಏನೋ ಗುರುಗಳು ನಿಮ್ಮ ಗುರು ಸಮಾನರು ವಿದ್ಯೆ ಹೇಳ್ಕೊಟ್ಟಿರ್ತಾರೆ, ಅಥವಾ ನಿಮಗೆ ಸ್ಕಿಲ್ ನೀವು ದುಡಿಯೋದಕ್ಕೆ ಯಾರು ಸಹಾಯ ಮಾಡಿರ್ತಾರೆ, ಹೇಳ್ಕೊಟ್ಟಿರ್ತಾರೆ, ಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡಿರ್ತಾರೆ, ಅಂಥ ಗುರು ಸಮಾನರಿಗೆ ಏನಾದರೂ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡೋದು. ಅಡುಗೆಗೆ ಹಳದಿಯನ್ನು ಯೂಸ್ ಮಾಡೋದು, ಹಳದಿ ತಿಲಕವನ್ನು ಹಚ್ಚೋದು, ಇದು ನಿಮಗೆ ಸಹಾಯ ಮಾಡಿಕೊಡುತ್ತೆ ಗುರು ಪರಿಹಾರಕ್ಕೆ. ಓವರಾಲ್ ಆಗಿ ತೊಗೊಂಡ್ರೆ ಈ ವಾರ ನಿಮಗೆ ಶುಭ ಚೆನ್ನಾಗಿದೆ, ಒಳ್ಳೆಯದಾಗಿದೆ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ಚಂದ್ರ 11ನೇ ಮನೆ ಅಧಿಪತಿಯಾಗಿ 4 ಮತ್ತು 5ರಲ್ಲಿ ಸಂಚಾರ. ಹಾಗಾಗಿ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯ, ಮನೆ ಬದಲಾವಣೆ ಮಾಡೋದು. ಯಾಕಂದರೆ ನೋಡಿ, ಧನುರ್ ರಾಶಿಗೆ ಯಾವಾಗ ಚಂದ್ರ ಸಂಚಾರ ಮಾಡುತ್ತೋ ಈ 3-4 ದಿವಸದಲ್ಲಿ ಮನೆ ವಿಷಯದಲ್ಲಿ ಒಂದು ಒಳ್ಳೆ ತೀರ್ಮಾನ ಆಗುತ್ತೆ. ಯಾಕಂದರೆ 11ನೇ ಮನೆ ಅಧಿಪತಿ 4ರಲ್ಲಿದೆ. 4ನೇ ಮನೆ ಧನುರ್ ರಾಶಿ ಅಂದರೆ ಗುರು ಅಧಿಪತಿ. ಗುರು ಚಂದ್ರರ ಬದಲಾವಣೆ ಆಗಿರೋದ್ರಿಂದ ಒಂದು ನಿಮಗೆ ಈ ವಾರದ ಮೊದಲನೇ ವಾರದಲ್ಲಿ ಒಂದು ಶುಭ ಸುದ್ದಿ ಸಿಗುತ್ತೆ. ಜೂನ್ ಮೊದಲನೇ ವಾರದಲ್ಲಿ ಪಂಚಮಕ್ಕೆ ಹೋದಾಗ ಕೂಡ ಹೊಸ ಉತ್ಸಾಹ ಉಲ್ಲಾಸ, ಯಾಕಂದರೆ ಗುರುವಿನ ದೃಷ್ಟಿನೇ ಬೀಳ್ತಾ ಇರೋದ್ರಿಂದ ಹೊಸ ಉತ್ಸಾಹ ಉಲ್ಲಾಸ ಇರುತ್ತೆ. ಹಾಗೆ ಸ್ವಲ್ಪ ಖರ್ಚು ತೋರಿಸುತ್ತೆ. ಯಾವಾಗ ಗುರು ಜೀವಕಾರಕ ಗುರು ಚಂದ್ರನ ಮೇಲೆ ದೃಷ್ಟಿ ಬೀಳುತ್ತೋ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಖರ್ಚು ಅಥವಾ ಎಜುಕೇಷನ್ ವಿಷಯದಲ್ಲಿ ಖರ್ಚಾಗ್ಬೋದು. ಸೊ ಹೀಗಾಗಿ ನಮಗೆ ಗುರು ಚಂದ್ರನ ದೃಷ್ಟಿ ಈ ಥರ ತೋರಿಸ್ತಾ ಇದೆ. ನೋಡಿ, ಬುಧ ಶುಕ್ರರು ಕರ್ಮಸ್ಥಾನದಲ್ಲಿದೆ. ಬುಧ ಸ್ವಸ್ಥಾನ ಅಂದರೆ ನಿಮ್ಮ ರಾಶ್ಯಾಧಿಪ ಬುಧನಾಗಿ ಮಿಥುನ ರಾಶಿ ಅಂದರೆ ಸ್ವಸ್ಥಾನದಲ್ಲಿ ಬುಧ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ ಬುಧ. ಹಾಗೆ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ, ಹೊಸ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗುವಂಥ ಚಾನ್ಸಸ್ಸು. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಭಾಗ್ಯದಲ್ಲಿ ಸೂರ್ಯ ಕೂಡ ಸಂಚಾರ ಮಾಡ್ತಾ ಇದೆ. ಸೊ ಕೆಲಸ ಸಿಕ್ಕೋದು ಸ್ವಲ್ಪ ದೂರ ಸಿಗುವಂಥ ಚಾನ್ಸಸ್ ಈ ವಾರದಲ್ಲಿ ಹೆಚ್ಚಾಗಿ ಕಾಣುತ್ತೆ. ಯಾಕಂದರೆ 9ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಕನೆಕ್ಟ್ ಆಗ್ತಾ ಇರೋದ್ರಿಂದ. ಮತ್ತು ನೋಡಿ, ಇಲ್ಲಿ
ಕುಜ ನಿಮಗೆ 3ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಸ್ವಸ್ಥಾನದಲ್ಲಿದೆ. ಸೊ ಆಕಸ್ಮಿಕವಾಗಿ ಶುಭ ಬದಲಾವಣೆ ಆಗುತ್ತೆ. ಶುಭ ಯಾಕೆ? ಗುರು 11ಕ್ಕೆ ಬಂತು, ಚಂದ್ರನ ಮೇಲೆ ದೃಷ್ಟಿ ಕೂಡ ಈ ವಾರದಲ್ಲಿ ಬರ್ತಿದೆ. ಹಾಗಾಗಿ ಈ ವಾರದಲ್ಲಿ ಏನಾದರೂ ನಿಮಗೆ ಶುಭ ಸುದ್ದಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಆದರೂ ಕೂಡ ಅಷ್ಟಮ ಕುಜನಿಗೆ ಪರಿಹಾರವೇ ಆಗುತ್ತೆ. ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದು, ಓಂ ಸ್ಕಂದಾಯ ನಮಃ, ಓಂ ಕಾರ್ತಿಕೇಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ. ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಅನುಕೂಲಗಳು ಹೆಚ್ಚಿಗೆ ಆಗುತ್ತೆ. ಸೊ ನಮಗೆ ಕನ್ಯಾ ರಾಶಿಯವರಿಗೆ ಗುರು 11ಕ್ಕೆ ಬರ್ತಾ ಇದೆ, ಶುಭ ಸುದ್ದಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಕರ್ಮಸ್ಥಾನದಲ್ಲಿ ಬುಧ ಚೆನ್ನಾಗಿದೆ, ಬಟ್ ಶುಕ್ರ 10ರಲ್ಲೇ ಇದ್ದಾಗ ಸ್ಥಾನ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಜಾಗ ಬದಲಾವಣೆಗಳು, ಕೆಲಸದಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಶುಕ್ರನಿಗೂ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಅಲಂಕಾರಿಕ ವಸ್ತುಗಳನ್ನು ಮುತ್ತೈದೆಯರಿಗೆ, ಹೆಣ್ಣು ಮಕ್ಕಳಿಗೆ ಕೊಡೋದ್ರಿಂದ ಕೂಡ ಶುಕ್ರನ ಬ್ಯಾಲೆನ್ಸ್ ಮಾಡ್ಬೋದು ನೀವು. ಬಟ್ ಭಾಗ್ಯಾಧಿಪತಿ 10ಕ್ಕೆ ಹೋಗ್ತಾ ಇರೋದ್ರಿಂದ, ಅಂದರೆ ತ್ರಿಕೋಣಾಧಿಪತಿ ಕೇಂದ್ರಕ್ಕೆ ಹೋಗ್ತಾ ಇರೋದ್ರಿಂದ ಲಾಭನೇ ನಿರೀಕ್ಷಿಸಬಹುದು ಶುಕ್ರನಿಂದ ಕೂಡ. ಬಟ್ ಭಾವ 10ನೇ ಮನೆಯಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯನ್ನು ಇಲ್ಲಿ ಕಾಣ್ಬೋದು ನಾವು. ಓವರಾಲ್ ಹಾಕೊಂಡ್ರೆ ಕನ್ಯಾ ರಾಶಿಗೆ ಈ ವಾರ ಶುಭದಾಯಕವಾಗಿದೆ, ಒಳ್ಳೆಯದಾಗಿದೆ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ ಚಂದ್ರ 3 ಮತ್ತು 4ರಲ್ಲಿ ಸಂಚಾರ. ಸೊ ನಿಮಗೆ ಹೊಸ ಉತ್ಸಾಹ, ಉಲ್ಲಾಸ, ಕರ್ಮಾಧಿಪತಿ ಆಗಿರೋದ್ರಿಂದ ಕೆಲಸದಲ್ಲಿ ಉತ್ಸಾಹ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಏನಾದರೂ ನಿಮಗೆ ಬದಲಾವಣೆ, ಟ್ರಾನ್ಸ್ಫರ್ಸ್ ಇನ್ ಜಾಬ್, ಅಂದರೆ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗುತ್ತೆ. ಯಾಕಂದರೆ ಇಷ್ಟು ದಿವಸ ನಿಮಗೆ ಗುರು ಬಲ ಇತ್ತು, ಭಾಗ್ಯದಲ್ಲಿ ಗುರು ಇದ್ದು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಿತ್ತು. ಈಗ ಕರ್ಮ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ 2ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ. ಹಾಗಾಗಿ ಧನಾಗಮನ ಚೆನ್ನಾಗಿರುತ್ತೆ, ಕುಟುಂಬದ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಬಟ್ ಪ್ರಾಜೆಕ್ಟಲ್ಲಿ ಸ್ವಲ್ಪ ಬ್ಯುಸಿ ಆಗೋ ಚಾನ್ಸಸ್ ಇದು. ಅಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನೀವು ಆಕ್ಟಿವ್ ಆಗಿಬಿಡ್ತೀರಾ, ಬ್ಯುಸಿ ಆಗಿಬಿಡ್ತೀರಾ. ಸೊ ನಂತರ ನಮಗೆ ಸಪ್ತಮದಲ್ಲೇ ಕುಜ ಇದೆ, 2ನೇ ಮನೆಯಲ್ಲಿ ಸಪ್ತಮದಲ್ಲಿದ್ದರೆ ತುಲಾ ರಾಶಿ ಹೆಣ್ಣು ಮಕ್ಕಳು ಚೆನ್ನಾಗಿದೆ. ಶುಭ ಕಾರ್ಯಗಳಿಗೆ, ಮದುವೆಗೆ ಒಂದು ಹೊಂದಾಣಿಕೆ, ಮ್ಯಾಚಿಂಗ್ ಆಗೋ ಸಂದರ್ಭಗಳು ಬರುತ್ತೆ ತುಲಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿಯವರಿಗೆ 6ನೇ ಮನೆ ಶನಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಪಂಚಮದ ರಾಹು ಇನ್ಫೆಕ್ಷನ್, ಹೊಟ್ಟೆಯಲ್ಲಿ ಸ್ವಲ್ಪ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಹೆಚ್ಚಾಗ್ಬೋದು. ಸೊ ಹಾಗಾಗಿ ನಮಗೆ ಇಲ್ಲಿ ರಾಹುಗೆ ಪರಿಹಾರ ಬೇಕು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳ್ಳಿ. ದುರ್ಗಾದೇವಿ ಆರಾಧನೆ ಮಾಡಿ, ಅದರಿಂದ ನೀವು ರಾಹುನ ಬ್ಯಾಲೆನ್ಸ್ ಮಾಡ್ಬೋದು. ಅಷ್ಟಮದಲ್ಲಿ ಸೂರ್ಯ 11ನೇ ಮನೆ ಅಧಿಪತಿ. ಹಾಗಾಗಿ ಆಕಸ್ಮಿಕ ಒಳ್ಳೆಯ ಬದಲಾವಣೆ ನಿರೀಕ್ಷಿಸ್ಬೋದು. ದಶಾಭುಕ್ತಿ ಚೆನ್ನಾಗಿದ್ರೆ ನಿಮಗೆ ಒಳ್ಳೆ ಶುಭವಾಗಿಯೇ ಬದಲಾವಣೆ ಚೆನ್ನಾಗೇ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ನಿರೀಕ್ಷಿಸ್ಬೋದು. ಸೊ ಲಾಭ ನಿಮಗೆ ಆ ಬದಲಾವಣೆಯಿಂದ ಮುಂಬರುವ ದಿನಗಳಲ್ಲಿ ಲಾಭನೇ ನಿರೀಕ್ಷಿಸ್ಬೋದು. ಆದರೂ ಅಷ್ಟಮದ ಸೂರ್ಯನ ಕೂಡ ಇಲ್ಲಿ ನಮಗೆ ಪರಿಹಾರ ಬೇಕು. ಯಾಕಂದರೆ 2ನೇ ಮನೆ ಮೇಲೆ ದೃಷ್ಟಿ ಬಿದ್ದಾಗ ಕುಟುಂಬದವರಲ್ಲಿ ಯಾರಿಗಾನ ಒಬ್ಬರಿಗೆ ಸಣ್ಣ ಪುಟ್ಟ ದುಃಖ ಬರೋದಾಗಲಿ ಅಥವಾ ಖರ್ಚು ಬರೋದಾಗಲಿ ಕಾಣಿಸುತ್ತೆ. ಹಾಗಾಗಿ ಸೂರ್ಯನಿಗೋಸ್ಕರ ತಂದೆಗೆ ಸೇವೆ ಮಾಡಿ, ಅಥವಾ ಯಾವುದಾನ ಪೆಂಡಿಂಗ್ ಬಿಲ್ಸ್ ಇದ್ದರೆ, ಸರ್ಕಾರ ಕಟ್ಟುವಂಥ ಪೆಂಡಿಂಗ್ ಬಿಲ್ಸ್ ಇದ್ದರೆ ಅದನ್ನು ಕಟ್ಟಿ ಕ್ಲಿಯರ್ ಮಾಡಿ. ಸೂರ್ಯ ಉದಯಕ್ಕೆ ಎದ್ದು ಅಲ್ಲಿ ನೀವು ಯೋಗ ಮಾಡೋದಾಗಲಿ, ವಾಕಿಂಗ್ ಮಾಡೋದಾಗಲಿ, ಸೂರ್ಯನ ಸನ್ರೈಸ್ ನೋಡೋದ್ರಿಂದ ಕೂಡ ನಿಮಗೆ ಸೂರ್ಯ ಪರಿಹಾರ ಆಗುತ್ತೆ. ಅದೇ ಥರನೇ ನಮಗೆ ಈಗ ಕೇತು ನಿಮಗೆ ಲಾಭ ತಂದು ಕೊಡುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ತುಲಾ ರಾಶಿಯವರಿಗೆ ಮಿಶ್ರ ಫಲ, ಒಂದು ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಚಂದ್ರ 2, 3ರಲ್ಲಿ ಸಂಚಾರ. 2ನೇ ಮನೆ ಅಧಿಪತಿ ಆದಂಥ ಗುರುವಿನ ಮನೆಯಲ್ಲಿ ಚಂದ್ರನ ಮನೆಯಲ್ಲಿ ಗುರು ಇರೋದ್ರಿಂದ ಕುಟುಂಬದಲ್ಲಿ ಒಂದು ನಿಮಗೆ ಶುಭ ಸುದ್ದಿ ನೋಡಿಸ್ಬೋದು. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಏನಾರ ಒಂದು ಪಾಸಿಟಿವ್ ನಿರ್ಧಾರಗಳನ್ನ ತಗೊಳಕ್ಕೆ ಈಸಿ ಆಗುತ್ತೆ. ಭಾಗ್ಯದಲ್ಲಿ ಗುರು ಸಂಚಾರ, ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಿದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಇಷ್ಟು ದಿವಸ ಏನೋ ಒತ್ತಡದಲ್ಲಿ ಕೆಲಸಗಳು ನಡೀತಿತ್ತು, ಈಗ ವೃಶ್ಚಿಕ ರಾಶಿಯವರಿಗೆ ಪಾಸಿಟಿವ್ ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ. ಇನ್ನು ಅಷ್ಟಮದಲ್ಲಿ ಶುಕ್ರ ಶುಭ ಸುದ್ದಿ ತಂದುಕೊಡುತ್ತೆ. ನೋಡಿ, ಮಿಥುನ ರಾಶಿ ಚಂದ್ರನ್ ನೋಡ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ಖರ್ಚು ಹೆಚ್ಚಾಗ್ಬೋದು. ಯಾಕಂದರೆ ಶುಕ್ರ ಯಾವಾಗ ಚಂದ್ರನ ಮೇಲೆ ದೃಷ್ಟಿ ಬೀಳುತ್ತೋ ಖರ್ಚು ಹೆಚ್ಚು ಮಾಡುತ್ತೆ. ಅಂದರೆ ಮನೆಯ ಲಕ್ಸುರಿ ಐಟಮ್ ಪರ್ಚೇಸ್ ಮಾಡೋದು, ಪತ್ನಿಗಾಗಿ ಅಥವಾ ತಾಯಿಗಾಗಿ ಖರ್ಚು ಹೆಚ್ಚಾಗುತ್ತೆ. ಲಕ್ಸುರಿ ಐಟಮ್ ತೊಗೊಳಕ್ಕೆ ನೆಗೆಟಿವ್ ಆಗಲ್ಲ, ಏನೋ ಒಂದು ಮನೆಗೆ ಐಷಾರಾಮಿ ವಸ್ತು ತಗೊಂಡು ಕೊಡ್ತೀರಾ. ಅದೇ ಥರ ನಮಗೆ 8ರಲ್ಲಿ ಬುಧ ಕೂಡ ಅನುಕೂಲ ಮಾಡಿಕೊಡುತ್ತೆ. ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ವ್ಯಾಪಾರಿಗಳಿಗಿರ್ಬೋದು. 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ನಿಮಗೆ 11ನೇ ಮನೆ ಅಧಿಪತಿ 8ರಲ್ಲಿ ಸ್ವಸ್ಥಾನದಲ್ಲಿದೆ, ಶುಕ್ರನ ಜೊತೆ ಇದೆ. ಸೊ ಹಾಗಾಗಿ ಒಳ್ಳೊಳ್ಳೆ ವ್ಯಾಪಾರದ ಕನೆಕ್ಷನ್ ಸಿಗುತ್ತೆ ನಿಮಗೆ. 7ನೇ ಮನೆಗೆ 2ನೇ ಮನೆ ಆಗಿರೋದ್ರಿಂದ, 2ನೇ ಮನೇಲಿ ಇರೋದ್ರಿಂದ ಬುಧ ವ್ಯಾಪಾರದಲ್ಲಿ ಒಳ್ಳೆ ಕನೆಕ್ಷನ್, ವ್ಯಾಪಾರ ವೃದ್ಧಿಗೆ ವೃಶ್ಚಿಕ ರಾಶಿಯವರಿಗೆ ಹೊಸ ಪ್ರಾಜೆಕ್ಟ್ ಸಿಗುವಂಥ ಅವಕಾಶಗಳು ಈ ವಾರದಲ್ಲಿ ಹೆಚ್ಚಾಗಿ ಕಾಣುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ 6ನೇ ಮನೆಯಲ್ಲಿ ಕುಜ, ಧೈರ್ಯ ಸ್ಥೈರ್ಯ ಹೆಚ್ಚುತ್ತೆ, ಸೋಷಿಯಲ್ ಕನೆಕ್ಟಿವಿಟಿ ಸಿಗುತ್ತೆ. ಈ ಸಪ್ತಮದಲ್ಲಿ ಸೂರ್ಯ ಇದ್ದರೆ. ಸೊ ಎಲ್ಲ ರೀತಿಯೂ ವೃಶ್ಚಿಕ ರಾಶಿಯವರು ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.